ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಜಿ ಯರಿಸ್ವಾಮಿ ಸರ್ ಅವರು ಬರೆದಿರುವಂತಹ ಮಧ್ಯೆ ಹಾಗೆ ಉಳಿದಿದ್ದೇವೆ ಎನ್ನುವ ಕವನ ಸಂಕಲನದ ಮತ್ತೊಂದು ಕವನನ ವಾಚನ ಮಾಡ್ತಾ ಇದ್ದೀನಿ. ಶೀರ್ಷಿಕೆ ಕಟ್ಟಿಕೋ ಬದುಕಿನ ಕೋಟೆ. ಸೂತ್ರದ ವಿಧಿಯ ಪಾತ್ರವ ತಿಳಿದು ಚಿಂತಕ ಬರೆದ ಅರಿವಿನ ಕಥೆಯು, ಸದ್ಗತಿ ಸನ್ಮತಿ ಭಾವನೆ ತಿಳಿದು ಕವಿಯು ರಚಿಸಿದ ಬದುಕಿನ ನಿಧಿಯು, ಋಷಿಗಳ ಚೇತನ ತಾಳೆಯ ಗರಿಯು ಬಿಚ್ಚಿ ನೋಡಿದರೆ ಜ್ಞಾನದ ಸುಧೆಯು, ಅನುಜರ ಹರಕೆ ತನುಜರ ಬಯಕೆ ಲಾಂಛನವಾಯಿತು ಲೇಖನ ಮಸಿಯು, ಆಶಯ ಅಕ್ಷರ ಮೌನವ ಮುರಿದು ಹೊಸ ಹೊಸ ಹೆಸರು ಬರೆಯಿತು, ಕಾವ್ಯದ ಕಲ್ಪನೆ ಕವನದ ಸಾಲು ಕೋಗಿಲೆ ಕಂಠ ವೈಭವ ಸಾರಿತು, ದಾಸರ ನುಡಿಯು ದೀಪದ ಬೆಳಕಲೆ ಜ್ಞಾನದ ಪೇಟ ಸುತ್ತಿಕು ತಲೆಗೆ, ಸಾರ್ಥಕ ಬದುಕಿನ ಸುಗ್ಗಿಯು ಕರೆದಿದೆ ವಚನಾಮೃತವ ಬಡಿಸಿಕೊ ಎಲೆಗೆ, ಚೈತ್ರದ ಚಿಗುರೆಲೆ ಶ್ರಾವಣ ಕಳೆಗೆ ವರ್ಣ ಪುಷ್ಪಗಳ ಪರಿಮಳ ಬಾಳಿಗೆ, ಸದ್ಗುಣಗಳೇ ಹಂದರ ಕಟ್ಟಿ ಏಳಿಗೆಗೆ ಮೇಳ ಸಂಭ್ರಮವೇ ಮೆರವಣಿಗೆಗೆ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಬದುಕನ್ನು ಹೇಗೆ ಕಟ್ಕೋಬೇಕು ಅಂತ ಇದರಲ್ಲಿ ಸಾರಾಂಶವನ್ನು ಕೊಟ್ಟಿದ್ದಾರೆ. ಸೂತ್ರದ ವಿಧಿಯ ಪಾತ್ರವ ತಿಳಿದು ನಮ್ಮ ಬದುಕು ಹೇಗೆ ನಡಿಬೇಕು ಅನ್ನುವಂತಹ ಜವಾಬ್ದಾರಿಗಳನ್ನು ತಿಳ್ಕೊಂಡು ನಾವು ಬದುಕನ್ನು ನಡೆಸಬೇಕು ಅಂತ ಈ ಪದ್ಯದಲ್ಲಿ ಅವರು ಹೇಳಿದ್ದಾರೆ. ಧನ್ಯವಾದಗಳು.